ರೈತರಿಗೆ ತಲೆನೋವಾಗಿದೆ ಸಿಮೆಂಟ್ ಇಟ್ಟಿಗೆ ಫ್ಯಾಕ್ಟರಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ. ರೈತರಿಗೆ ಸಿಮೆಂಟ್ ಇಟ್ಟಿಗೆ ಫ್ಯಾಕ್ಟರಿ ತಲೆನೋವಾಗಿದೆ. ಸಿಮೆಂಟ್ ಪೌಡರ್ ಬಿದ್ದು ಬಂಜಾರಾಗ್ತಾ ಇದೆ ಕೃಷಿ ಭೂಮಿ. ರಾಣಿ ಚೆನ್ನಮ್ಮನ ಹುಟ್ಟೂರು ಕಾಕತಿ ಗ್ರಾಮದಲ್ಲಿ ಇದೆಂತ ಸ್ಥಿತಿ? ಪಾಪ್ಯುಲರ್ ಕಾಂಕ್ರೀಟ್ ಕಾರ್ಖಾನೆ ವಿರುದ್ಧ ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕಾರ್ಖಾನೆ ಸಿಮೆಂಟಿನಿಂದ ಬೆಳೆದ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗ್ತಾ ಇದೆ. ಮಾರ್ಕಂಡೇಯ ನದಿಯ ಒಡಲು ಸೇರ್ತಾ ಇದೆ ವಿಷಪೂರಿತ ನೀರು. 16 ಹಳ್ಳಿಗಳ ಜನರ ದಾಹ ತೀರಿಸುವ ಮಾರ್ಕಂಡೇಯ ನದಿ, ಈ ನದಿಗೆ ವಿಷಪೂರಿತ ನೀರು ಸೇರ್ಪಡೆಯಾಗ್ತಿದೆ. ಕಲ್ಮಶ ನೀರು, ರೋಗ ರುಜಿನಗಳ ಭೀತಿಯಲ್ಲಿ ಗ್ರಾಮಸ್ಥರು ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಕಾರ್ಖಾನೆ ಸ್ಥಗಿತಗೊಳಿಸದಿದ್ರೆ ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡಿದ್ದಾರೆ ಗ್ರಾಮಸ್ಥರು. ರೈತರಿಗೆ ಸಿಮೆಂಟ್ ಇಟ್ಟಿಗೆ ಫ್ಯಾಕ್ಟರಿ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಏನು ಕಾರ್ಖಾನೆ ಸ್ಥಗಿತಗೊಳಿಸಬೇಕು ಅಂತ ಪ್ರತಿಭಟನೆಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯ ರಾಣಿ ಚೆನ್ನಮ್ಮನ ಹುಟ್ಟೂರು ಕಾಕತಿ ಗ್ರಾಮದಲ್ಲಿ ಪಾಪ್ಯುಲರ್ ಕಾಂಕ್ರೀಟ್ ಎಂಬ ಸಿಮೆಂಟ್ ಇಟ್ಟಿಗೆ ತಯಾರಿಸುವಂತಹ ಕಾರ್ಖಾನೆ ವಿರುದ್ಧ ಈಗ ರೈತರು ಪ್ರತಿಭಟನೆಯನ್ನ ನಡೆಸಿದ್ರು. ಪಾಪ್ಯುಲರ್ ಫ್ಯಾಕ್ಟರಿ ಸಿಮೆಂಟಿನಿಂದ ಬರುವಂತಹ ಎಲ್ಲಾ ಪೌಡರ್ ರೈತರ ಜಮೀನಿನ ಮೇಲೆ ಪ್ರತಿದಿನ ಬಿದ್ದು ಭೂಮಿ ಬಂಜರಾಗ್ತಿದೆ ಅಂತ ಆರೋಪಿಸಿದ್ರು. ಜೊತೆಗೆ ಮಾರ್ಕಂಡೇಯ ನದಿಗೆ ಕಾರ್ಖಾನೆಯ ಕಲ್ಮಶ ನೀರನ್ನ ಬಿಡುತ್ತಿದ್ದು, ಇದೇ ನೀರನ್ನ ಕುಡಿಯುವ ಗ್ರಾಮಸ್ಥರು ರೋಗ ರುಜಿನದ ಭೀತಿಯಲ್ಲಿದ್ದಾರೆ. ಕೂಡಲೇ ಕಾರ್ಖಾನೆ ಸ್ಥಗಿತಗೊಳಿಸದಿದ್ರೆ ಸುವರ್ಣಸೌಧದ ಎದುರು ಧರಣಿ ನಡೆಸಲಾಗುವುದು ಅಂತ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಏನು ಸಿಮೆಂಟ್ ಫ್ಯಾಕ್ಟರಿಯಿಂದ ಬರುವಂತಹ ಹೊಗೆ ಇರ್ಬೋದು, ಇವೆಲ್ಲವೂ ಕೂಡ, ಜೊತೆಗೆ ಎಲ್ಲ ಪೌಡರ್, ಸಿಮೆಂಟ್ ಫ್ಯಾಕ್ಟರಿಯಿಂದ ಬರುವ ಪೌಡರ್ ಎಲ್ಲವೂ ಕೂಡ ಸುತ್ತಮುತ್ತಲಿನ ರೈತರ ಜಮೀನೇನಿದೆ ಆ ಜಮೀನಿಗೆ ಬಿದ್ದು ಜಮೀನೆಲ್ಲವೂ ಕೂಡ, ಅಂದ್ರೆ ಜಮೀನಿನಲ್ಲಿ ಬೆಳೆದಂತ ಬೆಳೆ ಎಲ್ಲವೂ ಕೂಡ ನಾಶವಾಗ್ತಾ ಇದೆ. ಇದರಿಂದ ರೈತರಿಗೆಲ್ಲ ಬಹಳಷ್ಟು ಕಷ್ಟವಾಗ್ತಾ ಇರುವಂತದ್ದು, ರೈತರಿಗೆಲ್ಲ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರೈತ ಮುಖಂಡರು ಶೀಘ್ರವೇ ಕಾರ್ಖಾನೆ ಸ್ಥಗಿತಗೊಳಿಸಬೇಕು ಅನ್ನೋ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮಾರ್ಕಂಡೇಯ ನದಿಗೆ ಕಾರ್ಖಾನೆಯ ಕಲ್ಮಶ ನೀರೇನಿದೆ ಅದು ಸೇರ್ಪಡೆ ಆಗ್ತಾ ಇದೆ. 16 ಹಳ್ಳಿಗಳು ಅದೇ ನದಿಯ ನೀರನ್ನ ಕುಡಿಲಿಕ್ಕೆ ಬಳಸುವಂತದ್ದು. ಸೊ ಆ ನದಿಗೆ ಕಾರ್ಖಾನೆಯ ಕಲ್ಮಶ ಸೇರ್ಪಡೆ ಆಗೋದ್ರಿಂದ ಬಹಳಷ್ಟು ತೊಂದರೆಗಳಾಗತ್ತೆ. ಜನರಿಗೆ ಅಂದ್ರೆ ಗ್ರಾಮಸ್ಥರೇನಿದ್ದಾರೆ ಅಥವಾ ಹಳ್ಳಿಯ ಜನರೇನಿದ್ದಾರೆ ಅವರೆಲ್ಲರಿಗೂ ಕೂಡ ಬಹಳಷ್ಟು ತೊಂದರೆಗಳಾಗತ್ತೆ. ಇದನ್ನೆಲ್ಲ ಯೋಚನೆ ಮಾಡ್ಬೇಕಾದಂತಹ ವಿಚಾರ. ಅದಕ್ಕೆ ರೈತ ಮುಖಂಡರು ಇದನ್ನೆಲ್ಲ ತಡೆಗಟ್ಟುವ ಸಲುವಾಗಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಶೀಘ್ರದಲ್ಲೇ ಕಾರ್ಖಾನೆ ಏನಿದೆ ಅದನ್ನ ಸ್ಥಗಿತಗೊಳಿಸಬೇಕು, ಇಲ್ಲದಿದ್ರೆ ನಾವು ಸುವರ್ಣಸೌಧದ ಎದುರು ಪ್ರತಿಭಟನೆಯನ್ನ ಮಾಡ್ತೀವಿ, ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಶಶಿಕಾಂತ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಶಿಕಾಂತ್, ಈಗ ಪಾಪ್ಯುಲರ್ ಕಾಂಕ್ರೀಟ್ ಏನ್ ಸಿಮೆಂಟ್ ಫ್ಯಾಕ್ಟರಿ ಇದೆ ಆ ಫ್ಯಾಕ್ಟರಿ ಸ್ಥಗಿತಗೊಳಿಸಬೇಕು ಅಂತ ರೈತ ಮುಖಂಡರು ಈಗಾಗಲೇ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅದರಿಂದ ರೈತರ ಜಮೀನುಗಳಿಗೆ ಹಾನಿ ಆಗ್ತಿದೆ, ನದಿ ನೀರು ಕೂಡ ಕಲುಷಿತವಾಗ್ತಾ ಇದೆ. ಸೊ ಇದನ್ನೆಲ್ಲ ತಡೆಗಟ್ಟುವ ಸಲುವಾಗಿ ಅಧಿಕಾರಿಗಳು ಏನಾದ್ರೂ ಮುಂದಾಗಿದ್ದಾರಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಶಶಿಕಾಂತ್, ಈಗ ಏನು ಕಾಂಕ್ರೀಟ್ ಸಿಮೆಂಟ್ ಇಟ್ಟಿಗೆ ಫ್ಯಾಕ್ಟರಿ ಇದೆ, ಫ್ಯಾಕ್ಟರಿ ವಿರುದ್ಧ ಈಗ ರೈತ ಮುಖಂಡರು
ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನಿದೆ? ನೆಟ್ವರ್ಕ್ ಇಶ್ಯೂ ಆಗ್ತಿದೆ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ. ಏನು ಈಗಾಗಲೇ ಬೆಳಗಾವಿಯ ರಾಣಿ ಚೆನ್ನಮ್ಮನ ಹುಟ್ಟೂರು ಕಾಕತಿ ಗ್ರಾಮದಲ್ಲಿ ಪಾಪ್ಯುಲರ್ ಕಾಂಕ್ರೀಟ್ ಎಂಬ ಸಿಮೆಂಟ್ ಇಟ್ಟಿಗೆ ತಯಾರಿಸುವಂತಹ ಕಾರ್ಖಾನೆ ವಿರುದ್ಧ ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಿಮೆಂಟಿನಿಂದ ಬರುವಂತಹ ಎಲ್ಲ ಪೌಡರ್ ರೈತರ ಜಮೀನಿನ ಮೇಲೆ ಪ್ರತಿದಿನ ಬಿದ್ದು ಭೂಮಿ ಬಂಜಾರ ಆಗ್ತಾ ಇದೆ ಅಂತ ಆರೋಪಿಸ್ತಾ ಇದ್ದಾರೆ ರೈತ ಮುಖಂಡರು. ಇದರಿಂದ ಬೆಳೆ ಎಲ್ಲ ನಾಶ ಆಗ್ತಾ ಇದೆ, ನಮ್ಗೆ ಬಹಳಷ್ಟು ತೊಂದರೆಗಳಾಗ್ತಾ ಇದೆ ಅಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಬಿಸಿಲು ಕೆಮಿಕಲ್ ಮಿಶ್ರಿತ ಸಿಮೆಂಟ್ ಇದೆಲ್ಲ ಇದ್ರ ಮುಖಾಂತರ ಎಲ್ಲ ನದಿಗೆಲ್ಲ ಹೋಗುದು. ಜಾಸ್ತಿ ಬರ್ತದೆ ನಾಳೆ ಹೊರಗೆ ಹಾಕ್ತಾರ. ಈಗ ಇನ್ನೊಂದು ಏನಂದ್ರೆ ಇದೆಲ್ಲ ನೋಡ್ರಿ, ಇದೆಲ್ಲ ಪೌಡರ್ ಐತಿಲ್ಲ. ಈ ಪೌಡರ್ ಎಲ್ಲ ಅಲ್ಲೇ ಹಾರ್ತದೆ, ರೈತರ ಬೆಳೆಗಳಿಗೆನ ಪೌಡರ್ ಹಾರ್ತದೆ. ನಾವು ಹೋರಾಟ ಮಾಡಿ ಹೋದ್ಮೇಲೆ ಈಗೇನೋ ಸ್ವಲ್ಪ ನೀರು ಹೊಡೆಯತ್ತಾರ ಎಲ್ಲ. ಅದಕ್ಕೂ ಮೊದಲು ಪೂರ್ತಿ ಇಡೀ ಕಾರ್ಖಾನೆ ಎಲ್ಲ ದೂಷ ಮಿಶ್ರಿತೈತಿ. ದಿಲ್ಲಿಯಿಂದ ಪರ್ಮಿಷನ್ ತಗೊಂಡ್ಬಂದ್ರೆ ಎಲ್ಲರಿಗೂ ನೀರು ಹೋಗ್ತಿರ್ತಾರೆ. ಎಲ್ಲರೂ ಕಟ್ಟಾಗ್ಬೇಕ್ರಲ್ಲ.
ಇಲ್ರಿ ಆ ಪಾಪ ಅದಿ ನೋಡಿ ನೋಡಿ ಅವರು ಇವತ್ತು ಹೋದ್ರೆ ಇನ್ನೊಂದ್ಸಲ ಮಾಡೋದಂದ್ರೆ ದೊಡ್ಡ ಪ್ರಮಾಣದಾಗ ಮಾಡಿದ್ರೆ ಹಿಂಗೆ ಆಗಬಾರ್ದು. ಇದಕ್ಕೆ ಕೊಡ್ಬೇಕ್ರಿ. ಯಾರ್ರಿ ನೀವು ಬರ್ಬೇಕಿಲ್ಲ ದಿಲ್ಲಿಯಿಂದ ಪರ್ಮಿಷನ್ ತೊಗೊಂಡ್ಬಂದ್ರೆ ಎಲ್ಲರಿಗೂ ಎಲ್ಲರೂ ಒಕ್ಕತ್ತಾಗ್ಬೇಕ್ರಲ್ಲ. ಇಲ್ರಿ ಆ ಪಾಪ ಅದಿ ನೋಡಿ ನೋಡಿ ಅವರು ಇವತ್ತು ಹೋದ್ರೆ ಇನ್ನೊಂದ್ಸಲ ಮಾಡೋದಂದ್ರೆ ದೊಡ್ಡ ಪ್ರಮಾಣದಾಗ ಮಾಡಿದ್ರೆ ಹಿಂಗೆ ಆಗಬಾರ್ದು. ಇದಕ್ಕೆ ಕೊಡ್ಬೇಕ್ರಿ. ಇದೆಲ್ಲ ಈ ಹೊಳಿ ದಂಡಿ ಮ್ಯಾಗ ಇದ್ದದ ಜಾಗ ಇದು, ಸರ್ಕಾರಿ ಜಾಗ ಇದು, ಕಂದಾಯ ಇಲಾಖೆ. ಅದಕ್ಕಾಗಿ ಇವೆಲ್ಲ ಅಕ್ರಮವಾಗಿ ಕಟ್ಟಡ ಮಾಡಿ ಇದ ನೀರು ಸಂಡಾಸದ್ದು ಎಲ್ಲ 16 ಅಡಿ ಕುಡಿ ನೀರಿಗೆ ಮಿಶ್ರಾಯಿ ಮಾರ್ಕಂಡೇಯ ನದಿಗೆ ಮಿಶ್ರಾಯಿ ಹೋಗ್ತದೆ. ಅದಕ್ಕಾಗಿ ಕೂಡಲೇ ಸಂಬಂಧಪಟ್ಟ ಇಲಾಖೆ ವ್ಯವಸ್ಥೆ ಇಂಥ ಒಂದು ಅಕ್ರಮ ಇದ್ರೊಳಗೆ ಇದನ್ನು ಹುಡುಕಿದ ಬನ್ನಿ ತೋರಿಸ್ತೀನಿ. ನೀವು ಟಾಯ್ಲೆಟ್ ಈಗೆಲ್ಲ ಎಲ್ಲಿ ಹೋಗ್ತೈತ್ರಿ? ಇದೆಲ್ಲ ಹೊಳಿಗೆ ಹೋಗ್ತದ್ರಿ. ಎಲ್ಲ ಟಾಯ್ಲೆಟ್ಗಳು ಇದೆಲ್ಲ ಇರುವಂಥ ಮಾಡುವಂಥ ಗಲೀಜುಗಳನ್ನ ಎಲ್ಲ ನೇರವಾಗಿ ನದಿ ದಂಡಿ ಮೇಲೆ ಇರ್ತದೆ. ಈ ಕಲುಷಿತವಾದ ಸಿಮೆಂಟ್ ಮಿಕ್ಸ್ ಎಲ್ಲ ಪೌಡ್ರ್ ಎಲ್ಲ ಆಹಾರಗಳು ಮಿಕ್ಸ್ ಆಗೋದು. ಆಮೇಲೆ ಕಬ್ಬು ಬಾಜೂಕ ಅಲ್ಲ ಈ ರೀತಿಯಾಗಿ ಈ ಫ್ಯಾಕ್ಟ್ರಿ ಅವ್ರು ಈ ರೀತಿಯಾಗಿ ಮಾಡ್ತಾರಂದ್ರೆ ಇದು ಬಹಳ ಅನ್ಯಾಯ ಐತಿ. ಇನ್ನೂ ಒಂದು ನಾನು ನಿಮಗೆ ಹೇಳ್ಬೇಕಂದ್ರೆ ಇಷ್ಟು ಹೊಲದ ಎಲ್ಲ ಈ 16 ಹಳ್ಳಿ ಜನ ನೀರು ಕುಡಿತಾರೆ ವೀಕ್ಷಕರೇ. ನಿಮ್ಗೆ ಹೇಳೋದಂದ್ರೆ ಇದು ಟಾಯ್ಲೆಟ್ ಕಂಪ್ನಿ ಫ್ಯಾಕ್ಟ್ರಿ. ಈ ಫ್ಯಾಕ್ಟ್ರಿಗೆ ಇಲ್ಲಿ ಮೊದಲನೇದಾಗಿ ಇಲ್ಲಿ ಕೊಟ್ಟದ್ದನ ಇದು ಪರ್ಮಿಷನ್ ಕೊಟ್ಟದ್ದನ ಫೇಕ್ ಐತಿ. ಇಲ್ಲಿ ನೋಡ್ರಿ ಇದು ಕೈಲಿಂದ ಹಿಡಕ್ಕೆ ಅಂಜಿಕೆ ಬರತೈತಿ. ಇದೆಲ್ಲ ನೋಡ್ರಿ ಇದೆಲ್ಲ ಏನಿದು ಸಿಮೆಂಟ್, ಇದು ಸಿಮೆಂಟ್, ಇದು ಒಟ್ಟು ಸಿಮೆಂಟ್. ಇದು ಸಿಮೆಂಟ್ ನೀರು 16 ಹಳ್ಳಿಯವ್ರು ನೀರು ಕುಡಿತಾರೆ. ಆ ನೀರಿನೊಳಗೆ ಹೊಳಿ ನೀರಿನೊಳಗೆ ಹೋಗಿ ಇದು ಮಿಕ್ಸ್ ಆಗ್ತೈತಿ. ಆಮೇಲೆ ಇದು ಬಿಸಿಲು ಕಂಪ್ನಿ ಫ್ಯಾಕ್ಟ್ರಿ. ಈ ಫ್ಯಾಕ್ಟ್ರಿಗೆ ಇಲ್ಲಿ ಮೊದಲನೇದಾಗಿ ಇಲ್ಲಿ ಕೊಟ್ಟದ್ದನ ಇನ್ನು ಬೆಳಗಾವಿಯ ರಾಣಿ ಚೆನ್ನಮ್ಮನ ಹುಟ್ಟೂರು ಕಾಕತಿ ಗ್ರಾಮದಲ್ಲಿ ಏನು ಪಾಪ್ಯುಲರ್ ಕಾಂಕ್ರೀಟ್ ಸಿಮೆಂಟ್ ಇಟ್ಟಿಗೆ ತಯಾರಿಸುವಂತ ಕಾರ್ಖಾನೆ ವಿರುದ್ಧ ಈಗಾಗಲೇ ರೈತರು ಪ್ರತಿಭಟನೆಗೆ ಕೂಡ ಮುಂದಾಗಿದ್ದಾರೆ. ಇದರಿಂದ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ನಾಗನಗೌಡ ನೇರ ಸಂಪರ್ಕಕ್ಕೆ ಜಾಯಿನ್ ಆಗ್ತಿದ್ದಾರೆ. ನಾಗನಗೌಡ, ಈಗಾಗಲೇ ಫ್ಯಾಕ್ಟರಿ ವಿರುದ್ಧ ಬಹಳಷ್ಟು ಪ್ರತಿಭಟನೆಗೆ ರೈತರು ಮುಂದಾಗಿರುವಂತದ್ದು. ಒಂದು, ಇದರಿಂದ ಬರುವಂತ ಪೌಡರ್ ಇಂದ ಜಮೀನುಗಳಿಗೆ ಹಾನಿ ಆಗ್ತಾ ಇದೆ. ಜೊತೆಗೆ ಕಲುಷಿತ ನೀರಿನಿಂದ ಅಲ್ಲಿರುವಂತ ನದಿಗೆ ಸೇರ್ಪಡೆಯಾಗಿ ನದಿ ನೀರು ಕೂಡ ಹಾಳಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮುಂದಿನ ನಿರ್ಧಾರಗಳೇನು, ಅಧಿಕಾರಿಗಳಿರ್ಬೋದು ಅಥವಾ ರೈತ ಮುಖಂಡರ ಹೋರಾಟ ಹೇಗಿರುತ್ತೆ? ಸೊ ಮತ್ತೆ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ನಾಗನಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗನಗೌಡ, ಈಗ ಪಾಪ್ಯುಲರ್ ಕಾಂಕ್ರೀಟ್ ಸಿಮೆಂಟ್ ಇಟ್ಟಿಗೆ ಫ್ಯಾಕ್ಟರಿ ವಿರುದ್ಧ ರೈತ ಮುಖಂಡರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ಮುಂದಿನ ಹೋರಾಟ ಏನು? ಇದನ್ನ ಸ್ಥಗಿತಗೊಳಿಸುವಂತ ಏನಾದ್ರೂ ಸಾಧ್ಯತೆಗಳಿದೆಯಾ? ಏನು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಕಾಕ್ತಿ ಅಂತಕ್ಕಂತ ಒಂದು ಗ್ರಾಮದಲ್ಲಿ ಒಂದು ಕಳೆದ ಒಂದು 15 ವರ್ಷಗಳಿಂದ ಒಂದು ಸಿಮೆಂಟ್ ನಿರ್ಮಾಣ ಮಾಡುವಂತ ಫ್ಯಾಕ್ಟರಿ ಇಲ್ಲಿ ಇರುವುದು.
ಅದರಿಂದ ಇಲ್ಲಿ ನದಿಗಳಿಗೆ ಮತ್ತು ರೈತರಿಗೆ ತುಂಬಾ ಹಾನಿ ಆಗ್ತಾ ಇರುವಂತದ್ದು ರೈತ ಮುಖಂಡರು ಮಾಡ್ತಾ ಇರುವಂತ ಆರೋಪ. ನಾಗನಗೌಡ, ಇದನ್ನ ಈಗ ಅಧಿಕಾರಿಗಳ ಗಮನಕ್ಕೆ ರೈತ ಮುಖಂಡರು ತಂದಿದ್ದಾರಾ? ಅಂದ್ರೆ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ, ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಇರ್ಬೋದು ಅಥವಾ ಬೇರೆ ಏನಾದ್ರೂ ಮನವಿ ಕೊಟ್ಟಿದ್ದಾರಾ? ಹೌದು, ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಲ್ಲಿರುವಂತ ಪರಿಸರ ಇಲಾಖೆಯವರಿಗೆ ಸೊ ಇವರು ಎಲ್ಲರಿಗೂ ಸಹ ಮನವಿಯನ್ನ ಕೊಟ್ಟಿದ್ದಾರೆ. ಮತ್ತೆ ಅವ್ರ ಹತ್ರ ಹಲವಾರು ಬಾರಿ ಈ ವಿಷಯ ಚರ್ಚೆ ಆಗಿದೆ ಅಂತ ಹೇಳ್ತಾ ಇರೋದು ರೈತ ಮುಖಂಡರು. ಓಕೆ, ಧನ್ಯವಾದ ನಾಗನಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ಏನು ಫ್ಯಾಕ್ಟರಿ ವಿರುದ್ಧ ಏನು ರೈತ ಮುಖಂಡರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ಕೂಡ ತಂದಿದ್ದಾರೆ. ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ತಾರೆ ಅಂತ ಕಾದು ನೋಡಬೇಕಿದೆ. ಜಾಸ್ತಿ ಬರ್ಬೇಕು ನಾಳೆ ಹೊರಗೆ ಹಾಕ್ತಾರ. ಈಗ ಇನ್ನೊಂದು ಏನಂದ್ರೆ ಸಾಹೇಬ್ರ, ಇದೆಲ್ಲ ನೋಡ್ರಿ, ಇದೆಲ್ಲ ಪೌಡರ್ ಐತಿಲ್ಲ, ಈ ಪೌಡರ್ ಎಲ್ಲ ಅಲ್ಲೇ ಹಾರ್ತದ್ದು ರೈತರ ಬೆಳೆಗಳಿಗೆನ ಪೌಡರ್ ಹಾರ್ತದ್ದು. ನಾವು ಹೋರಾಟ ಮಾಡಿ ಹೋದ್ಮೇಲೆ ಈಗೇನೋ ಸ್ವಲ್ಪ ನೀರು ಹೊಡೆಯತ್ತಾರ ಎಲ್ಲ. ಅದಕ್ಕೂ ಮೊದಲು ಪೂರ್ತಿ ಇಡೀ ಕಾರ್ಖಾನೆ ಎಲ್ಲ ದೂಷ ಮಿಶ್ರಿತೈತಿ. ಬರ್ಬೇಕಿಲ್ಲ, ದಿಲ್ಲಿಯಿಂದ ಪರ್ಮಿಷನ್ ತೊಗೊಂಡ್ಬಂದ್ರೆ ಎಲ್ಲರಿಗೂ ಇದು ಎಲ್ಲರೂ ಕಟ್ಟಾಗ್ಬೇಕಲ್ಲ. ಇಲ್ರಿ ಆ ಪಾಪ ಅದಿ ನೋಡಿ ಅವರು ಇವತ್ತು ಹೋದ್ರೆ ಇನ್ನೊಂದ್ಸಲ ಮಾಡೋದಂದ್ರೆ ದೊಡ್ಡ ಪ್ರಮಾಣದಾಗ ಮಾಡೋದು. ಹಿಂಗೆ ಆಗಬಾರ್ದು. ಇದಕ್ಕೆ ಕೊಡ್ಬೇಕ್ರಿ. ಯಾರ್ರಿ ನೀವು ಬರ್ಬೇಕಿಲ್ಲ, ದಿಲ್ಲಿಯಿಂದ ಪರ್ಮಿಷನ್ ತೊಗೊಂಡ್ಬಂದ್ರೆ ಎಲ್ಲರಿಗೂ ಇದು ಎಲ್ಲರೂ ಕಟ್ಟಾಗ್ಬೇಕಲ್ಲ. ಇಲ್ರಿ ಆ ಪಾಪ ಅದಿ ನೋಡಿ ಅವರು ಇವತ್ತು ಹೋದ್ರೆ ಇನ್ನೊಂದ್ಸಲ ಮಾಡೋದಂದ್ರೆ ದೊಡ್ಡ ಪ್ರಮಾಣದಾಗ ಮಾಡೋದು. ಹಿಂಗೆ ಆಗಬಾರ್ದು. ಇದಕ್ಕೆ ಕೊಡ್ಬೇಕ್ರಿ. ಎಷ್ಟ ತಗೊಂಡಿದ್ದಾರೆ? ಇದೆಲ್ಲ ಹೊಳಿ ದಂಡಿ ಮ್ಯಾಗೆ ಇದ್ದದ ಜಾಗ ಇದು, ಸರ್ಕಾರಿ ಜಾಗ, ಕಂದಾಯ ಇಲಾಖೆ. ಅದಕ್ಕಾಗಿ ಇವೆಲ್ಲ ಅಕ್ರಮವಾಗಿ ಕಟ್ಟಡ ಮಾಡಿ ಇದ ನೀರು ಸಂಡಸದ್ದು ಎಲ್ಲ 16 ಅಡಿ ಕುಡಿ ನೀರಿಗೆ ಮಿಶ್ರಾಯ ಮಾರ್ಕಂಡೇಯ ನದಿಗೆ ಮಿಶ್ರಾಯ ಹೋಗ್ತದೆ. ಅದಕ್ಕಾಗಿ ಕೂಡಲೇ ಸಂಬಂಧಪಟ್ಟ ಇಲಾಖೆ ವ್ಯವಸ್ಥೆ ಇಂಥ ಒಂದು ಅಕ್ರಮ ಇದ್ರೊಳಗೆ ಇದನ್ನು ಹುಡುಕಿದ ಬನ್ನಿ ತೋರಿಸ್ತೀನಿ. ನೀವು ಟಾಯ್ಲೆಟ್ ಇದೆಲ್ಲ ಎಲ್ಲಿ ಹೋಗ್ತೈತ್ರಿ? ಇದೆಲ್ಲ ಹೊಳಿಗೆ ಹೋಗ್ತದ್ರಿ. ಎಲ್ಲ ಗಲೀಜು ನೀರೆಲ್ಲ ಹೊಳೆ ಹೊಳಿಗೆನ ಇದೆಲ್ಲ ಎಲ್ಲ ಟಾಯ್ಲೆಟ್ಗಳು ಎಲ್ಲ ಟಾಯ್ಲೆಟ್ಗಳು ಇದೆಲ್ಲ ಇರುವಂಥ ಮಾಡುವಂಥ ಗಲೀಜುಗಳನ್ನ ಎಲ್ಲ ನೇರವಾಗಿ ನದಿ ದಂಡಿ ಮೇಲೆ ಇರ್ತದೆ. ಈ ಕಲುಷಿತವಾದ ಸಿಮೆಂಟ್ ಮಿಶ್ರಿತ ಎಲ್ಲ ಪೌಡ್ರ್ ಎಲ್ಲ ಆಹಾರಗಳು ಮಿಕ್ಸ್ ಆಗೋದು. ಆಮೇಲೆ ಕಬ್ಬು ಬಾಜೂಕ ಅಲ್ಲ, ಈ ರೀತಿಯಾಗಿ ಈ ಫ್ಯಾಕ್ಟ್ರಿ ಅವ್ರು ಈ ರೀತಿಯಾಗಿ ಮಾಡ್ತಾರಂದ್ರೆ ಇದು ಬಹಳ ಅನ್ಯಾಯ ಐತಿ. ಇನ್ನೂ ಒಂದು ನಾನು ನಿಮಗೆ ಹೇಳ್ಬೇಕಂದ್ರೆ ಇಷ್ಟು ಹೊಲದ ಎಲ್ಲ ಈ 16 ಹಳ್ಳಿ ಜನ ನೀರು ಕುಡಿತಾರೆ ವೀಕ್ಷಕರೇ. ನಿಮ್ಗೆ ಹೇಳೋದಂದ್ರೆ ಇದು ಟಾಯ್ಲೆಟ್ ಕಂಪ್ನಿ ಫ್ಯಾಕ್ಟ್ರಿ
ಈ ಫ್ಯಾಕ್ಟ್ರಿಗೆ ಇಲ್ಲಿ ಮೊದಲನೇದಾಗಿ ಇಲ್ಲಿ ಕೊಟ್ಟದ್ದನ ಇದು ಪರ್ಮಿಷನ್ ಕೊಟ್ಟದ್ದನ ಫೇಕ್ ಐತಿ. ಇಲ್ಲಿ ನೋಡ್ರಿ, ಇದು ಕೈಲಿಂದ ಹಿಡಕ್ಕೆ ಅಂಜಿಕೆ ಬರತೈತಿ. ಇದೆಲ್ಲ ನೋಡ್ರಿ, ಇದೆಲ್ಲ ಏನಿದು ಸಿಮೆಂಟ್, ಇದು ಸಿಮೆಂಟ್, ಇದು ಒಟ್ಟ ಸಿಮೆಂಟ್. ಇದು ಸಿಮೆಂಟ್ ನೀರು 16 ಹಳ್ಳಿಯವ್ರು ನೀರು ಕುಡಿತಾರೆ. ಆ ನೀರಿನೊಳಗೆ ಹೊಳಿ ನೀರಿನೊಳಗೆ ಹೋಗಿ ಇದು ಮಿಕ್ಸ್ ಆಗ್ತೈತಿ. ಆಮೇಲೆ ಇದು ಬಿಸಿಲು ಕಂಪ್ನಿ ಫ್ಯಾಕ್ಟ್ರಿ. ಈ ಫ್ಯಾಕ್ಟ್ರಿಗೆ ಇಲ್ಲಿ ಮೊದಲನೇದಾಗಿ ಇಲ್ಲಿ ಕೊಟ್ಟದ್ದನ ಇದು ಪರ್ಮಿಷನ್ ಕೊಟ್ಟದ್ದನ ಫೇಕ್ ಐತಿ. ಇಲ್ಲಿ ನೋಡ್ರಿ, ಇದು ಕೈಲಿಂದ ಹಿಡಕ್ಕೆ ಅಂಜಿಕೆ ಬರತೈತಿ. ಇದೆಲ್ಲ ನೋಡ್ರಿ, ಇದೆಲ್ಲ ಏನಿದು ಸಿಮೆಂಟ್, ಇದು ಸಿಮೆಂಟ್, ಇದು ಒಟ್ಟ ಸಿಮೆಂಟ್. ಇದು ಸಿಮೆಂಟ್ ನೀರು 16 ಹಳ್ಳಿಯವ್ರು ನೀರು ಕುಡಿತಾರೆ. ಆ ನೀರಿನೊಳಗೆ ಹೊಳಿ ನೀರಿನೊಳಗೆ ಹೋಗಿ ಇದು ಮಿಕ್ಸ್ ಆಗ್ತೈತಿ. ಆಮೇಲೆ ಇದು ಬಿಸಿಲು ಕೆಮಿಕಲ್ ಮಿಶ್ರಿತ ಸಿಮೆಂಟ್. ಇದೆಲ್ಲ ಇದ್ರ ಮುಖಾಂತರ ಎಲ್ಲ ನದಿಗೇನೋ ಹೋಗೋದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಬೀರಪ್ಪ ದೇಸನೂರು ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ಬೆಳಗಾವಿಯ ರಾಣಿ ಚೆನ್ನಮ್ಮನ ಹುಟ್ಟೂರು ಕಾಕತಿ ಗ್ರಾಮದಲ್ಲಿ ಏನು ಕಾಂಕ್ರೀಟ್ ಸಿಮೆಂಟ್ ಇಟ್ಟಿಗೆ ಫ್ಯಾಕ್ಟರಿ ಇದೆ. ಇದ್ರ ವಿರುದ್ಧ ಈಗ ನೀವೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಯಾಕೆ ಅಂತ ಅಂದ್ರೆ ಒಂದು ಕಡೆ ಜಮೀನುಗಳಿಗೂ ಕೂಡ ಹಾನಿ ಆಗ್ತಾ ಇದೆ, ಮತ್ತೊಂದು ಕಡೆ ನೀರು ಕೂಡ ಕಲುಷಿತವಾಗ್ತಾ ಇದೆ ಅಂತ. ಇದ್ರ ಹೋರಾಟ ಹೇಗಿದೆ ಸರ್? ಏನು ಸ್ಪಂದಿಸ್ತಾ ಇದ್ದಾರೆ ಅಧಿಕಾರಿಗಳು? ಮೇಡಮ್, ಇದು ಏನಾಗಿದೆ ಅಂದ್ರ ಕುಡಿಯುವ ನೀರಿನ ಸಮಸ್ಯೆ, ಕುಡಿ ನೀರಿಗೂ ಎಲ್ಲಾ ಮಿಶ್ರಣ ಆಗಿ ಹೋಗ್ತಾ ಇದೆ. ಇಲ್ಲಿ ಹವಾಮಾನ ಇದ್ರೊಳಗೂ ಎಲ್ಲ ಕಲುಷಿತ ಆಗ್ತಿದೆ. ಆಮೇಲೆ ಬೆಳೆಗಳ ತಿನ್ನುವ ಅನ್ನದ ಮ್ಯಾಗಲೂ ಬೆಳೆ ಕಬ್ಬು ಭತ್ತ ಎಲ್ಲ ಬೆಳೆ ಹಾಳಾಗ್ತದೆ. ತಿನ್ನುವ ಅನ್ನ ಭತ್ತ ಇದನ್ನ ಹೊಡೆದ ಅನ್ನ ತಿನ್ಬೇಕು, ಅದ್ರಾಗೂ ಮಿಕ್ಸ್ ಆಗ್ತಿದೆ. ಪರಿಸರ ಮೇಲೆ ಇದು ಮಾಡಿದ್ ಇದನ್ನ ಕೊಟ್ಟದನ ಅಷ್ಟೊಂದು ಐತ್ ನೋಡ್ರಿ ಮೇಡಮ್. ಇದು ಪರಿಸರ ಇಲಾಖೆದವ್ರು ಕೊಟ್ಟದ್ದು ದೊಡ್ಡ ತಪ್ಪೈತ್ರಿ ಮೇಡಮ್. ಹಾ ಸರ್, ಈಗ ನೀವು ಪ್ರತಿಭಟನೆಗಳ ಮಾಡ್ತಾ ಇದ್ದೀರಲ್ಲ, ಇದನ್ನ ಸ್ಥಗಿತಗೊಳಿಸ್ಬೇಕು ಅಂತ. ಹೌದಮ್ಮ, ಈ ಫ್ಯಾಕ್ಟ್ರಿ ಬಂದ್ ಮಾಡ್ಬೇಕು. ಈಗ ಅದಕ್ಕೆ ಅಧಿಕಾರಿಗಳು ಅಥವಾ ಜಿಲ್ಲಾಧಿಕಾರಿ ಏನ್ ಹೇಳ್ತಾ ಇದ್ದಾರೆ? ಈಗ ಯಾರು ಏನು ಸ್ಪಂದನೆ ಮಾಡಿಲ್ಲಮ್ಮ. ಈಗ ನಾವು ಈ ಅಧಿವೇಶನದೊಳಗ ಒಂದು ಉಗ್ರ ಹೋರಾಟ ಮಾಡ್ತದಮ್ಮ. ಹೌದಾ? ಓಕೆ ಓಕೆ ಸರ್, ಧನ್ಯವಾದ ಸರ್ ಈಡನ್ ಸ್ವಾಮಿ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇನ್ನ ರೈತ ಮುಖಂಡರು ಕೂಡ ಹೇಳ್ತಾ ಇರುವಂತದ್ದು ಏನು, ಈ ಫ್ಯಾಕ್ಟರಿ ಇದೆ, ಇದನ್ನ ಸ್ಥಗಿತಗೊಳಿಸಬೇಕು ಅಂತ. ನಮ್ಗೆ ಯಾರು ಸ್ಪಂದಿಸ್ತಾ ಇಲ್ಲ. ಈಗ ಅಧಿವೇಶನ ಏನಿದೆ, ನಾವು ಅಧಿವೇಶನದಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ತಿದ್ದಾರೆ. ಜಾಸ್ತಿ ಬರ್ಬೇಕು ನಾಳೆ ಹೊರಗೆ ಹಾಕ್ತಾರ. ಈಗ ಇನ್ನೊಂದು ಏನಂದ್ರೆ ಸಾಹೇಬ್ರ, ಇದೆಲ್ಲ ನೋಡ್ರಿ, ಇದೆಲ್ಲ ಪೌಡರ್ ಐತಿಲ್ಲ. ಈ ಪೌಡರ್ ಎಲ್ಲ ಅಲ್ಲೇ ಹಾರ್ತೈತಿ. ರೈತರ ಬೆಳೆಗಳಿಗೆನ ಪೌಡರ್ ಹಾರ್ತೈತಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ರೈತ ಸಂಘಟನೆಗಳ ಒಕ್ಕೂಟದ ಕಾರ್ಯಾಧ್ಯಕ್ಷರಾದ ಬಸನಗೌಡ ಪಾಟೀಲ್ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ಸರ್ ನಮಸ್ಕಾರ. ಮೇಡಮ್ ನಮಸ್ಕಾರ. ಸರ್, ಈಗ ಏನು
ಬೆಳಗಾವಿಯ ರಾಣಿ ಚೆನ್ನಮ್ಮನ ಹುಟ್ಟೂರು ಕಾಕತಿ ಗ್ರಾಮದಲ್ಲಿ ಸಿಮೆಂಟ್ ಇಟ್ಟಿಗೆ ಫ್ಯಾಕ್ಟರಿ ವಿರುದ್ಧ ನೀವೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಸ್ಥಗಿತಗೊಳಿಸಬೇಕು ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಅಥವಾ ಯಾವ್ದಾದ್ರು ಅಧಿಕಾರಿಗಳು ನಿಮಗೆ ಸ್ಪಂದಿಸಿದಾರಾ? ಯಾರು ಕೂಡ ಸ್ಪಂದನೆ ಮಾಡ್ತಾ ಇಲ್ಲ ಮೇಡಮ್. ಯಾಕಂದ್ರೆ ಹ್ಮ್ ಬಂಡವಾಳಶಾಹಿ ಬಂಡವಾಳ ಇದ್ದಂತ ಮನುಷ್ಯ ಹ್ಮ್ ಎಲ್ಲರನ್ನೂ ಕೂಡ ಖರೀದಿ ಮಾಡಿದಾನೆ. ಹ್ಮ್ ಹ್ಮ್ ಅಲ್ಲಿ ಏನಿದೆ ಅಂದ್ರೆ ಮೇಡಮ್, ಒಂದು ನದಿ ಇದೆ, ಹ್ಮ್ ಮಾರ್ಕಂಡೇಯ ಅನ್ನುವಂತ ಒಂದು ನದಿ ಇದೆ. ನದಿ ದಂಡೆ ಮೇಲೆನೆ ಫ್ಯಾಕ್ಟ್ರಿ ಕಟ್ಟಿದಾನೆ. ಹ್ಮ್ ಏನಿದೆ, ಯಾವಾಗೂ ಕೂಡ ಏನಿದೆ ಅಂದ್ರೆ ಫಲವತ್ತತೆ ಜಮೀನಿನಲ್ಲಿ ಯಾವ್ದೇ ಇಂಡಸ್ಟ್ರಿಯಲ್ ಮಾಡ್ಲಿಕ್ಕೆ ಹ್ಮ್ ಕಾನೂನಿನಲ್ಲಿ ಇದಿಲ್ಲ, ಜಾಗ ಇಲ್ಲ. ಹ್ಮ್ ಅದು ಆ ಕಡೆ ಈ ಕಡೆ ಎರಡೂ ಸೈಡು ಕಬ್ಬು ಮತ್ತು ಭತ್ತ ಬೆಳಿತಾ ಇದ್ದಾರೆ ಮೇಡಮ್, ಕೃಷಿಕರಿದ್ದಾರೆ. ಹ್ಮ್ ಮಧ್ಯದಲ್ಲಿ ಇವನು ಫ್ಯಾಕ್ಟ್ರಿ ಹಾಕಿದಾನೆ. ಹ್ಮ್ ಇನ್ನು ಏನಾಗ್ತದೆ ಅಂದ್ರೆ ಸಿಮೆಂಟ್ ಇಟ್ಟಿಗೆ ಫ್ಯಾಕ್ಟ್ರಿ ಅಂತಂದ್ರೆ ಸಿಮೆಂಟ್ ಡಸ್ಟ್ ಹ್ಮ್ ಎಲ್ಲ ಬೆಳೆಗಳ ಮೇಲೆ ಬೀಳ್ತಾ ಇದೆ ಮೇಡಮ್. ಹ್ಮ್ ಮತ್ತು ಅದು ಕಲುಷಿತವಾದ ನೀರು, ವಿಷಪೂರಿತ ನೀರು ನೇರವಾಗಿ ನದಿಗೇನೆ ಬಿಡ್ತಾ ಇದ್ದಾರೆ. ಹ್ಮ್ ಅದು ಯಾವುದೇ ತರಹದ ಅದನ್ನ ಇದನ್ನ ಮಾಡುವಂತದ್ದು ಏನು ಇಲ್ಲ, ನೇರವಾಗಿ ನದಿಗೇನೆ ಬಿಡ್ತಾ ಇದ್ದಾರೆ. ಓಕೆ. ಆಮೇಲೆ ಹ್ಮ್ ಅಲ್ಲಿ ಶೌಚಾಲಯಗಳನ್ನ ಕಟ್ಟಿದ್ದಾರೆ. ಶೌಚಾಲಯಗಳಿವೆ, ಅದು ಹೊಳೆ ಜಾಗವನ್ನ, ಅದು ನದಿ ಜಾಗವನ್ನ ಅತಿಕ್ರಮಣ ಮಾಡಿ ಹ್ಮ್ ಅದ್ರ ಮೇಲೆ ಶೌಚಾಲಯಗಳನ್ನು ಕಟ್ಟಿದ್ದಾರೆ. ಸುಮಾರು ಒಂದು 10-12 ಶೌಚಾಲಯಗಳನ್ನು ಕಟ್ಟಿದ್ದಾರೆ. ಹ್ಮ್ ಅದು ಯಾವ್ದೋ ಟ್ಯಾಂಕಿನ ಮುಖಾಂತರ ಹೋಗೋದಿಲ್ಲ, ಅದು ನೇರವಾಗಿ ನದಿಗೆನೆ ಹೋಗುತ್ತೆ. ಹ್ಮ್ ಕಕ್ಕ ಮಾಡಿದಂತದ್ದು ಎಲ್ಲ ನೇರವಾಗಿ ನದಿಗೆನೆ ಹೋಗುತ್ತೆ. ಹ್ಮ್ ಅದೇ ನದಿ ನೀರನ್ನ ಸುಮಾರು 16 ಹಳ್ಳಿಗಳ ಜನರು ನೀರು ಕುಡಿತಾರೆ ಮೇಡಮ್. ಹ್ಮ್ 16 ಹಳ್ಳಿಗೆ ಅದೇ ನೀರು ಪೂರೈಕೆ ಆಗ್ತದೆ. ಹ್ಮ್ ಇದನ್ನ ಯಾರು ಕೂಡ ಕೇಳ್ತಾ ಇಲ್ಲ. ಯಾಕೆ ಕೇಳ್ತಾ ಇಲ್ಲ ಅಂದ್ರೆ ಅವ್ರನ್ನ ಖರೀದಿ ಮಾಡಿದ್ದಾರೆ ಮೇಡಮ್ ಅವರು. ಹ್ಮ್ ಫಸ್ಟ್ ಆಫ್ ಆಲ್ ಅದನ್ನ ಅಲ್ಲಿ ಫ್ಯಾಕ್ಟ್ರಿ ಕಟ್ಲಿಕ್ಕೆ ಅದನ್ನ ಅನುಮತಿ ನೀಡಿದ್ದೇ ಒಂದು ದೊಡ್ಡ ತಪ್ಪಿದೆ. ಹ್ಮ್ ಪೊಲ್ಯೂಷನ್ ಕಮಿಟಿ ಬೋರ್ಡ್ನವರು ಪ್ರತಿ ವರ್ಷ ಅಲ್ಲಿ ಹೋಗ್ತಾರೆ, ಅಮೌಂಟ್ ತಗೋತಾರೆ, ಅದು ಓಕೆ ಇದೆ ಅಂತ ಬರೆದು ಬರ್ತಾರೆ. ಆದ್ರೆ ಇಷ್ಟೊಂದು ಅಲ್ಲಿ ಅನ್ಯಾಯ ಆಗತ್ತಿದ್ರು ಕೂಡ ಕಾಕ್ತಿ ಗ್ರಾಮದ ಜನತೆಗೆ ಯಾರು ಕೂಡ ಈವರೆಗೂ ಅವ್ರಿಗೆ ಹೆಲ್ಪ್ ಬಂದಿರ್ಲಿಲ್ಲ. ಸುಮಾರು ಅವರು ನಮ್ಮ ಸಂಘಟನೆಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಮಹಾಸಂಘ ಒಕ್ಕೂಟಕ್ಕೆ ಅವರು ತಿಳಿಸಿದಾಗ ನಾವು ಅಲ್ಲಿ ಹೋಗಿ ಅದನ್ನ ಭೂಮಿನ ನೋಡಿದಾಗ ಮೇಡಮ್ ತುಂಬಾ ಮನಸ್ಸಿಗೆ ಎಲ್ಲರಿಗೂ ಕೂಡ ನೋವಾಯ್ತು. ನಾವು ಹೋದಂತ ನಾಯಕರಿಗೆ ಎಲ್ಲರಿಗೂ ಕೂಡ ನೋವಾಯ್ತು. ಅದು ಈ ನಮ್ಮ ಈ ಆಧುನಿಕ ಯುಗದಲ್ಲಿನೂ ಕೂಡ ಇಂತ ಗುಂಡಾವರ್ತನೆ ನಡೀತಾ ಇದೆ. ಇಂತ ಸೋಷಿಯಲ್ ಮೀಡಿಯಾ ಇಷ್ಟೊಂದು ಫಾಸ್ಟ್ ಆಗಿದೆ, ಸಾಕಷ್ಟು ನ್ಯೂಸ್ ಚಾನೆಲ್ಗಳಿವೆ. ಇಷ್ಟಿದ್ರೂ ಕೂಡ ಈ ರೀತಿಯಾಗಿ ಇನ್ನೂ ನಡೀತಾ ಇದೆ ಅಂತ ಮನಸ್ಸಿಗೆ ಬಹಳ ನೋವಾಗ್ತಾ ಇದೆ ಮೇಡಮ್. ಸರ್, ಈಗ ಮುಂದಿನ ಹೋರಾಟ ಹೇಗೆ ನಿಮ್ದು ಅಂತ ಇವ್ರೇನು ಸ್ಪಂದಿಸ್ತಿಲ್ಲ, ಸ್ಥಗಿತಗೊಳಿಸ್ತಿಲ್ಲ ಅಂತ ಅಂದ್ರೆ? ಇವಾಗ ಅಧಿವೇಶನ ನಡೀತಾ ಇದೆ ಮೇಡಮ್, ಇಲ್ಲಿ ಬೆಳಗಾವಿಯಲ್ಲೇನೆ ಅಧಿವೇಶನ ನಡೀತಾ ಇದೆ. ನಾನು ಈಗ DC ಅವ್ರ ಹತ್ರ ಹೋಗ್ತಾ ಇದ್ದೀನಿ. DC ಅವ್ರಿಗೇನು ಕೂಡ ಒಂದು ಇವತ್ತ ನಾನು ವಿಚಾರನ ತಿಳಿಸ್ತೀನಿ. ಈ ರೀತಿಯಾಗಿದೆ ಸರ್, ಅದನ್ನ ಇಮಿಡಿಯೇಟ್ ಆಗಿ ಆ ಕಾರ್ಖಾನೆನ ಬಂದ್ ಮಾಡಿ ಅಂತ ತಿಳಿಸುವಂತ ವಿಚಾರನ ನಾನ್ ಮಾಡ್ತೀನಿ. ನೋಡೋಣ ಮೇಡಮ್, ಕಾದ್ ನೋಡೋಣ. ಇಲ್ಲ ಇವ್ರು ಯಾರು ಕೂಡ ಅದಕ್ಕೆ ಸ್ಪಂದನೆ ಮಾಡದಿದ್ರೆ ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಿಜವಾಗಿ ಹೇಳ್ಬೇಕಂದ್ರೆ ಯಾವ ನಿಷ್ಠಾವಂತಿಕೆಯಿಂದ ತಮ್ಮ ಎಡೆನ್ಸ್ ನ್ಯೂಸ್ನವರು ನ್ಯೂಸ್ ಮಾಡ್ತಾ ಇದ್ದೀರಾ. ನಮ್ಗ ತುಂಬಾ ನಿಮ್ಮ ನ್ಯೂಸ್ ಚಾನೆಲ್ ತುಂಬಾ ಧನ್ಯವಾದಗಳನ್ನ ಅರ್ಪಿಸಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲೇ ಅನ್ಯಾಯ ಆಗ್ತಾ ಇದ್ರು ಆ ಅನ್ಯಾಯದ ವಿರುದ್ಧ ಪ್ರತಿಭಟನೆ ನಮ್ಗೆ ಎಲ್ಲರಿಗೂ ಕೂಡ ತಾವು ಸಾಥ್ ಕೊಡ್ತಾ ಇದ್ದೀರಾ ತಮ್ಮ ಚಾನೆಲ್ನವರು. ತಮ್ಮ ಮೂಲಕನೇ ಅದನ್ನ ಸಮಸ್ಯೆನ ಬಗೆಹರಿಸಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಈಗ ಅದನ್ನ ಮುಚ್ಚಿಸೋ ಕೆಲಸ ಮಾಡ್ತೀರಾ ಅಂತ ಫ್ಯಾಕ್ಟರಿನ ಕಂಪ್ಲೀಟ್ ಆಗಿ? ಖಂಡಿತವಾಗಿಯೂ ಆ ಫ್ಯಾಕ್ಟರಿ ಮುಚ್ಚಿಸೋ ಕೆಲಸ ನಾವು ಮಾಡೇ ಮಾಡ್ತೀವಿ. ಯಾರಿಗೂ ಜಗ್ಗಲ್ಲ, ಯಾರಿಗೂ ಬಗ್ಗಲ್ಲ. ಮುಂದಿನ ನಾವು ಕ್ರಮ ತಗೋತೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಓಕೆ, ಧನ್ಯವಾದ ಸರ್ ಈಡನ್ಸ್ ವಾಣಿ ಜೊತೆ ಮಾತನಾಡಿದಕ್ಕೆ. ಓಕೆ, ಧನ್ಯವಾದಗಳು ಮೇಡಮ್. ಏನು ಸಿಮೆಂಟ್ ಇಟ್ಟಿಗೆ ಫ್ಯಾಕ್ಟರಿ ಇದೆ, ಇದರ ವಿರುದ್ಧ ಬಹಳಷ್ಟು ಪ್ರತಿಭಟನೆಗಳನ್ನ, ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದೇ ರೀತಿ ಮುಂದುವರೆದ್ರೆ ನಾವು ಮುಂದಿನ ದಿನಗಳಲ್ಲಿ ಅಧಿವೇಶನದಲ್ಲೂ ಕೂಡ ನಿರಂತರವಾಗಿ ಹೋರಾಟವನ್ನ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ರೈತ ಮುಖಂಡರು ಹೇಳ್ತಾ ಇದ್ದಾರೆ. ಸಂಬಂಧಪಟ್ಟ ಇಲಾಖೆ
ಅಂತ ವ್ಯವಸ್ಥೆ ಇಂಥ ಒಂದು ಅಕ್ರಮ ಇದ್ರೊಳಗೆ ಇದನ್ನ ಹುಡುಕಿದ ಬನ್ನಿ ತೋರಿಸ್ತೀನಿ. ಬೆಳಗಾವಿ ತಾಲೂಕಿನ ಕಾಕ್ತಿ ಗ್ರಾಮದಲ್ಲಿ ಇರುವಂತ ಪಾಪ್ಯುಲರ್ ಫ್ಯಾಕ್ಟರಿಯನ್ನ 10-12 ವರ್ಷದಿಂದ ಕಾನೂನುಬದ್ಧವಾಗಿಲ್ಲ. ಅದಕ್ಕಾಗಿ ಕೂಡಲೇ ಈ ಫ್ಯಾಕ್ಟರಿಯನ್ನ ಮುಚ್ಚಾಕ್ಬೇಕು. ಇಲ್ಲಿ ಪರಿಸರ ಇಲಾಖೆಯವರು ಇದನ್ನ ಮಾಡಿ ಜಿಲ್ಲಾಧಿಕಾರಿ, ತಾಲೂಕಾ ಅಧಿಕಾರಿಗಳು, ದಂಡಾಧಿಕಾರಿಗಳು ಇದನ್ನ ಕ್ರಮ ತಗೋಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಕೂಡ ನನ್ನ ನೇರವಾದ ಆರೋಪ. ಯಾಕಂತಂದ್ರೆ ಎಲ್ಲೂ ಕೂಡ ಫಲವತ್ತತೆ ಜಮೀನು ಪಕ್ಕ ಯಾವುದೋ ಒಂದು ಸಿಂಗಲ್ ಸಣ್ಣ ಇಂಡಸ್ಟ್ರಿಯಲ್ಗೂ ಕೂಡ ಸರ್ಕಾರದಿಂದ ಅನುಮೋದನೆ ಇಲ್ಲ, ಸರ್ಕಾರದಿಂದ ಕೊಡ್ಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಬಾಜುಕ್ ರೈತರಿಗೆ ತೊಂದರೆ ಆಗ್ತೈತಿ. ಆಮೇಲೆ ನಾವು ತಿನ್ನುವಂತ ಬೆಳೆಯುವಂತ ಆಹಾರ ಬಂದ್ ಆಗ್ತದ. ಇವತ್ತಿಲ್ಲಿ 8 ಎಕರೆ ಇವತ್ತಿದ್ದು ಬಂದ್ ಆಗೈತೆ ಅಂದ್ರ 8 ಎಕರೆ ನಮ್ಮ ಭಾರತಕ್ಕೆ ದೇಶಕ್ಕೆ ಪೂರೈಸುವಂತ ಆಹಾರ ಏನೈತ ಅವತ್ತು ಕಡಿಮೆ ಐತ. ಇದು ಇನ್ನೂ ಅನ್ನಕ್ಕನ ಕಣ್ಣ ಹಾಕತ್ತಾರ. ತಮ್ಮ ಸ್ವಾರ್ಥಕ್ಕೋಸ್ಕರ ಈ 4 ಅಧಿಕಾರಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ರೈತರನ್ನ ಬಲಿ ಹಾಕುವಂತ ಕೆಲಸ ಇಲ್ಲಿ ಆಗ್ತಾ ಇದೆ. ರೈತರು ಏನ್